ಇಂದು ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಕೂಡಿ ಹಾಗೂ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಜಗತ್ ಸಿಂಗ್ ಅವರು ಹಾಗೂ ಅವರು ಶೇಖರ್ ಬ್ರದರು ಮೆಹಬೂಬ್ ಪಾಷಾ ಮತ್ತು ಚಂದ್ರ ಜಿತ್ರಿ ಮತ್ತು ಅನೇಕ ಗಣ್ಯಮಾನ್ಯರು ಮತ್ತು ಸಂಘಿನ ಸದಸ್ಯರು ಎಲ್ಲರೂ ಕೂಡಿ ಇವತ್ತು ಬಾಬು ಜಗಜೀವನರಾಮ್ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತು ಭಾರತ ದೇಶದ ಉಪ ಪ್ರಧಾನಿ ಮಂತ್ರಿಗಳಾದಂಥ ಹಸಿರು ಕ್ರಾಂತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 119ನೇ ದಿವಸದ ಅಂಗವಾಗಿ ಈ ನಾಡಿನ ಜನತೆಗೂ ಮತ್ತು ಇದು ಸಂಘ ಸಮಿತಿಯ ಅಧ್ಯಕ್ಷರಿಗೂ ಈ ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಈ ಜಯಂತಿ ಉತ್ಸವದ ಅಂಗಾಗಿ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಮತ್ತು ಭಾರತ ದೇಶದಲ್ಲಿ ಸರ್ವ ಧರ್ಮದ ನಾಯಕರು ಆಗಿದ್ದಾರೆ ಅಂದರೆ ಇದು ನಮ್ಮ ಬಾಬು ಜಗಜೀವನರಾಮ್ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ ಹೆಸರನ್ನು ಅವರು ಜಗತ್ತದಲ್ಲೇ ಭಾಳಷ್ಟು ಹೆಸರುವಾಸಿ ಆದಂಥ ಎಲ್ಲ ಸರ್ವಧರ್ಮದ ಸೇವೆಯಲ್ಲಿ ಅವರ ಜೀವನೇ ಮುಡುಪಟ್ಟಿ ಭಾಳಷ್ಟು ಅಭಿವೃದ್ಧಿ ಮಾಡೋದಾಗ ಅವರು ಎರಡನೇ ಮಾತಿಲ್ಲ. ಎಷ್ಟು ಹೇಳಿದ್ರು ವರ್ಣನೆ ಕಡಿಮೆ. ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮೇಲೆ ಇವತ್ತು ಬೆಳೆಯಂಥ ಯುವ ಪೀಳಿಗೆಗಳಾಗಲಿ ಯಾರೇ ಮಹಾನಾಯಕರಾಗಲಿ ಒಂದು ಸಮಾಜ ಸೇವೆಯಲ್ಲಿ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಮೇಲೆ ಹೋಗಿ ಅಭಿವೃದ್ಧಿ ಪಡಿಸ್ಕೋಬೇಕು ಮತ್ತು ಎಲ್ಲರಿಗೂ ಒಂದು ಅವರ ನಿಯಮಾವಳಿಗಳು ಹೇಳಿ ಮತ್ತು ಮುಂದುವರಿಸ್ಕೋಬೇಕು. ಮತ್ತು ಇವತ್ತಿಂದು ಏನಿದೆ ಜಯಂತಿ ಉತ್ಸವ ಏನಿದೆ ಇವತ್ತಿಂದು 119ನೇದು ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ಜಯಂತಿ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿಂದು 119ನೇ ಜಯಂತಿಯನ್ನು ಭಾಳ ವಿಜೃಂಭಣೆಯಲ್ಲಿ ಒಂದು ಭಾಳ ಒಳ್ಳೆಯ ರೀತಿಯಾಗಿ ಅದ್ಭುತವಾಗಿ ಅವರು ಯಶಸ್ವಿ ಮಾಡಿದಕ್ಕೆ ಇವತ್ತು ಜಯಂತಿ ಯಶಸ್ವಿ ಮಾಡಿದಕ್ಕೆ ನಮ್ಮ ಸಂಘಿನ ವತಿಯಿಂದ ನಮ್ಮ ಸಂಘಿನ ಬಳಗ ಇಲ್ಲಿ ಬಂದಂಥ ಎಲ್ಲ ಸದಸ್ಯರಿಂದ ತುಂಬ ಹೃದಯದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೀನಿ. ಮತ್ತು ಮಾದಿಗ ಸಮಾಜದಲ್ಲಿ ಈ ಏನು ಈ ಕಡೆ 3-4 ವರ್ಷ ಆಯಿತು ನಾವು ಜಯಂತಿ ಮಾಡ್ತಾ ಇದ್ದೀರಿ. ಕೋರ್ ಕಮಿಟಿದವರು ಮತ್ತು ಜಯಂತಿ ಏನು ಆಚರಣೆಯದು ಏನು ಅಧ್ಯಕ್ಷ ಮಾಡ್ತೀರಿ ಪದಾಧಿಕಾರಿಗಳು ಭಾಳ ಒಳ್ಳೆ ರೀತಿ ಆಯ್ಕೆ ಮಾಡಿ 4 ಜನರಲ್ಲಿ ಸಮಾಜ ಹೆಸರಾಗಬೇಕು, 4 ಜನರಿಗೆ ಮೆಚ್ಚಬೇಕು. ಹಿರಿಯ ನಾಯಕರು ಮಾಡದಂಥ ಸೇವೆ ಅಂತ ನೀವು ಗುರುತಿಸಿ ಮಾಡಿದಕ್ಕೆ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಬಯಸುತ್ತೀನಿ. ಇದೇ ಥರ ಏನು ಅದ್ಭುತವಾಗಿ ವರ್ಷ ಬೆಳೀತಾ ಇದೆ ಮಾದಿಗ ಸಮಾಜದ ಜಯಂತಿಯನ್ನು ಮತ್ತು ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಭಾಳ ಸಂತೋಷ ವ್ಯಕ್ತಪಡಿಸ್ತೀನಿ. ತಮ್ಮೆಲ್ಲರಿಗೂ ತಾವು ಕಮಿಟಿ ಸದಸ್ಯರು ನಮ್ಮ ಯುವಕರಿಗೆ ಮಾದಿಗ ಸಮಾಜ ಯುವಕರಿಗೆ ಒಳ್ಳೆಯವರು ಆ್ಯಕ್ಟಿವ್ ಯಾರ್ಯಾರ ನೋಡಿ ಜಯಂತಿ ಅಧ್ಯಕ್ಷ ಮಾಡಿ ತಾವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ವರ್ಷಿಗೆ. ಹಿಂಗೆ ನಮ್ಮ ಸಮಾಜದಲ್ಲಿ 10 ವರ್ಷದಿಂದ ಏನೂ ಇದ್ದಿದ್ದಿಲ್ಲ. ಬಾಬು ಜಗಜೀವನರಾಮ್ ಜಯಂತಿ ಬಾಬಾ ಸಾಹೇಬ್ ಜಯಂತಿ ಮಾಡ್ತಿದ್ದಾರೆ ಒಂದು ಒಳ್ಳೆ ರೀತಿ. ಈಗ ತಾವು ಅವರು ಲೆವೆಲ್ನಲ್ಲಿ ಒಂದು ಸಿಸ್ಟಮಿಗೆ ಜಯಂತಿ ಮಾಡ್ತೀರಂದ್ರೆ ನಮಗೂ ಭಾಳ ಹರ್ಷ ವ್ಯಕ್ತ ಆಗ್ತದೆ. ಇವತ್ತು ನಾವು ಸಂಘಟನೆ ಬಂದಿದ್ದ ಎಲ್ಲ ಬಂಧು ಬಳಗಗಳು ಬಾಬು ಜಗಜೀವನರಾಮ್ ಜಯಂತಿ ಒಂದು ಒಳ್ಳೆ ರೀತಿ ಆಚರಣೆ ಮಾಡಿದ್ದಾರೆ ನೋಡ್ರಿ ಎಲ್ಲ ನಿಮ್ಮ ಸಮಾಜದ ಅಂತ ಹೇಳ್ತಾರೆ. ನನಗೂ ಭಾಳಷ್ಟು ಹರ್ಷ ವ್ಯಕ್ತ ಆಗಿದೆ. ಮತ್ತು ಇದೇ ಥರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತೀನಿ ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ಜಯಂತಿ ಉತ್ಸವ ಪದಾಧಿಕಾರಿಗಳಿಗೂ. ಮತ್ತು ನಾನು ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಕೇಸಿ ವಿನಂತಿಸ್ತೇನೆ. ಧನ್ಯವಾದಗಳು. ಜಗನ್ನಾಥ್ ಎಸ್ ಸೂರ್ಯವಂಶಿ. ಇಂದು ಕಲಬುರಗಿ ಮಾಧ್ಯಮದ ಮೂಲಕ ಕಲಬುರಗಿ ಜನರಿಗೆ ನಾನು 119ನೇ ಬಾಪು ಜಗಜೀವನರಾಮ್ ಜಯಂತಿಯನ್ನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ನೇತೃತ್ವದಲ್ಲಿ ಮತ್ತು ಸೌತ್ ನಾರ್ತ್ ಅಧ್ಯಕ್ಷರಾದ ಜಗತ್ ಸಿಂಗ್ ಮತ್ತು ಮೆಹಬೂಬ್ ಶಾ ದರ್ವೇಶ್ ಮತ್ತು ಇತರ ಪದಾಧಿಕಾರಿಗಳೊಂದಿಗೆ ಇವತ್ತು ಮಾಲಾರ್ಪಣೆ ಮಾಡಿ ಬಾಪು ಜಗಜೀವನರಾಮ್ ಅವರ ಜಯಂತಿಯನ್ನು ಪೂರ್ಣಗೊಳಿಸಬೇಕಂತ ಈ ರೀತಿ ಎಲ್ಲ ಇವತ್ತು ಮಾಡಿದ್ದು. ಬಾಪು ಜಗಜೀವನರಾಮ್ ಅವರು 1908ರಲ್ಲಿ ಬಿಹಾರ ರಾಜ್ಯದಲ್ಲಿ ಜನಿಸಿ ಅವರು ಬಾಲ್ಯದಿಂದಲೇ ಸಮಾಜದ ಸಮಾನತೆಗಾಗಿ ಹೋರಾಡಿ ನ್ಯಾಯಕ್ಕಾಗಿ ಹೋರಾಡಿ ಸಮಾನತೆಗಾಗಿ ಹೋರಾಡಿ ಸಮಾಜಕ್ಕೆ ಒಳ್ಳೆ ರೀತಿ ಬೆಳೆಸಬೇಕಂತ ಅವರ ಇಚ್ಛೆ ಇತ್ತು. ಆ ರೀತಿ ಅವರು ನ್ಯಾಯಕ್ಕಾಗಿ ಹೋರಾಡಿದ ಒಬ್ಬ ಮಹಾನ್ ವ್ಯಕ್ತಿ ಎಂದು ನಾವು ಇವತ್ತು ಸ್ಮರಿಸಿ ಅವರು ಕೊಟ್ಟಿರುವ ಆದರ್ಶಗಳ ಮ್ಯಾಗ ನಾವು ನಡಿಕೊಳ್ಳೋಣ. ಅವರು ಕೊಟ್ಟಿರುವ ಆದರ್ಶಗಳು ಅಳವಡಿಸಿಕೊಳ್ಳು ಇವತ್ತು ನಾವು ಭಾಗಿಯಾಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು
ಪ್ರತಿ ವರ್ಷದಂತೆ ನಾವು ಈ ಮಾಡ್ತಿರುವ ಜಯಂತಿಯ ಮೂಲಕ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾದಿಗ ಸಮಾಜ ಮತ್ತು ಶೋಷಿತ ಸಮಾಜಕ್ಕೆ ಪ್ರತಿ ವರ್ಷ ಒಂದು ಹೆಚ್ಚಿಗೆ ಅನುದಾನ ಬಜೆಟ್ ಅಲ್ಲಿ ನೀವು ಕೊಡಬೇಕು ಮತ್ತು ಅವರಿಗೆ ಬೆಳವಣಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಅವರ ಆದರ್ಶಗಳು ನಾವು ಬೆಳೆದುಕೊಳ್ಳೋಣ. ಈ ಅವರು ಭಾರತ ಸ್ವಾತಂತ್ರ್ಯದಲ್ಲಿ ಹೋರಾಡಿ ಸಕ್ರಿಯವಾಗಿ ಹೋರಾಡಿದ ಮಹಾತ್ಮ ಗಾಂಧಿ ಅವರೊಂದಿಗೆ ಹೋರಾಡಿದ ಎಲ್ಲರಿಗೆ ಈ ಮಾಹಿತಿ ಇರುವಂತೆ ಇರಬೇಕು. ಮತ್ತು ಅವರು ಎಲ್ಲ ಸಬ್ಜೆಕ್ಟದಲ್ಲಿ ಈ ಸ್ಕೂಲದಲ್ಲಿ ಏನು ಸಬ್ಜೆಕ್ಟ್ ನಡೀತಾ ಇದೆ ಹೆಚ್ಚಿಗಾಗಿ ಅವರು 2 ಸಬ್ಜೆಕ್ಟ್ನಲ್ಲೂ 10ನೇ ಮತ್ತು 9ನೇ 8ನೇದಲ್ಲಿ ಸಬ್ಜೆಕ್ಟ್ನನ್ನು ಅಳವಡಿಸಿಕೊಳ್ಳಬೇಕೆಂದು ಸರ್ಕಾರಿಗೆ ಇದರಿಂದ ಮನವಿ ಮಾಡುತ್ತೇನೆ. ನಮ್ಮ ಹೆಸರು ಶೇಖರ್ ಸಿಂಗ್ ಗುಲ್ಬರ್ಗಾ. ಧನ್ಯವಾದಗಳನ್ನು ಹೇಳಿ ನಾನು ಈ 2